ಗೃಹಲಕ್ಷ್ಮಿಯ 30ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ? 29ನೇ ಕಂತಿನ ಹಣ ಇಲ್ಲಿಯವರೆಗೂ ಎಷ್ಟು ಮಹಿಳೆಯರಿಗೆ ಜಮೆ ಆಗಿದೆ ರಾಜ್ಯದಲ್ಲಿ ಮತ್ತು ಗೃಹಲಕ್ಷ್ಮಿಯ ಇಲ್ಲಿಯವರೆಗಿನ ಇನ್ಫಾರ್ಮೇಶನ್ ಏನು, ಅಪ್ಡೇಟ್ಸ್ ಗಳು ಏನು ಮತ್ತು ಇದ್ರ ಜೊತೆಗೆ ಸರ್ಕಾರದ ಕಡೆಯಿಂದ ಏನಾದ್ರೂ ಗುಡ್ ನ್ಯೂಸ್ ಇದೆಯಾ? ಪ್ರತಿಯೊಂದನ್ನು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಅದಕ್ಕೆ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ. ಸೊ ಇವಾಗ ಮೊದಲಿಗೆ ಸರ್ಕಾರದ ಕಡೆಯಿಂದ 29ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಮತ್ತು ಈ ಒಂದು 29ನೇ ಕಂತಿನ ಹಣ ಎಲ್ಲಾ ಮಹಿಳೆಯರಿಗೂ ಬರ್ತಾ ಇದೆ. ಸ್ವಲ್ಪ ಲೇಟ್ ಆದ್ರೂ ಕೂಡ ಎಲ್ಲಾ ಮಹಿಳೆಯರಿಗೆ ಹಣ ಜಮೆ ಆಗೋದು ಖಚಿತ. ಸೊ ಈ ವಿಚಾರ ನಾನು ಆಲ್ರೆಡಿ ಹೇಳಿದೀನಿ. ಇಲ್ಲಿಯವರೆಗೂ ಸುಮಾರು 90% ಅಷ್ಟು ಮಹಿಳೆಯರಿಗೆ ಇಡೀ ರಾಜ್ಯದಲ್ಲಿ ಈ ಒಂದು ಗೃಹಲಕ್ಷ್ಮಿಯ 29ನೇ ಕಂತಿನ ಹಣ ಜಮೆ ಆಗಿದೆ. ಸೊ ನಾವು ನೋಡೋದಾದ್ರೆ ಇಡೀ ರಾಜ್ಯದಲ್ಲಿ ಸುಮಾರು 1,20,00,000ಕ್ಕಿಂತ ಹೆಚ್ಚು ಮಹಿಳೆಯರು ಗೃಹಲಕ್ಷ್ಮಿಯ ಫಲಾನುಭವಿಗಳಾಗಿದ್ದಾರೆ. ಸೊ ಇದಕ್ಕಿಂತ ಮುಂಚೆ ಇನ್ನಷ್ಟು ಸಂಖ್ಯೆ ಇತ್ತು, ಆದ್ರೆ ಇಲ್ಲಿ ಜೀವಿತ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕು. ಯಾಕಂತ ಅಂದ್ರೆ ಗೃಹಲಕ್ಷ್ಮಿ ಸತ್ತಿರುವಂತಹ ಮಹಿಳೆಯರ ಹೆಸರಲ್ಲಿ ತನ್ನ ಕುಟುಂಬಸ್ಥರು ಹಣವನ್ನ ತಗೊಳ್ತಾ ಇರುವಂತಹ ಸಂಶಯ ಸರ್ಕಾರಕ್ಕೆ ಬಂದಾಗ ಇದನ್ನ ತಡೆಗಟ್ಟಲು ಸರ್ಕಾರ ಏನ್ ಮಾಡ್ತು ಅಂತ ಅಂದ್ರೆ ಜೀವಿತ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕಾಗುತ್ತೆ ಅಂತ ಹೇಳಿತ್ತು. ಸೊ ಸರ್ಕಾರ ಈ ರೀತಿಯಾಗಿ ಹೇಳಿದ್ಮೇಲೆ ಇಲ್ಲಿ ಹಲವಾರು ಮಹಿಳೆಯರು ಕೆಟ್ಟದಿಂದ ದುಡ್ಡನ್ನ ತಗೊಳ್ತದೆ, ಅಂದ್ರೆ ಸತ್ತ ಮಹಿಳೆಯರ ಖಾತೆಯಿಂದ ದುಡ್ಡನ್ನ ತಗೊಳ್ತಾ ಇರುವಂತಹ ಸಂಖ್ಯೆ ಕಡಿಮೆ ಆಗಿದೆ. ಸೊ ಇವಾಗ ರಾಜ್ಯದಲ್ಲಿ ಗೃಹಲಕ್ಷ್ಮಿಯ ಫಲಾನುಭವಿಗಳು ಸುಮಾರು 1,20,00,000ಕ್ಕಿಂತ ಹೆಚ್ಚು ಮಹಿಳೆಯರಿದ್ದಾರೆ ಮತ್ತು ಈ ಮಹಿಳೆಯರೆಲ್ಲರೂ ಕೂಡ ಸದ್ಯಕ್ಕೆ ಗೃಹಲಕ್ಷ್ಮಿಯ ಫಲಾನುಭವಿಗಳಾಗಿದ್ದಾರೆ ಮತ್ತು ಇವರಿಗೆ 29ನೇ ಕಂತಿನ ಹಣ ಸುಮಾರು 90% ಅಧಿಕ ಮಹಿಳೆಯರಿಗೆ ಸದ್ಯಕ್ಕೆ ಹಣ ಜಮೆ ಆಗಿದ್ದು. ಈಗ ಮುಂದಿನ ಪ್ರಶ್ನೆ, ಎಲ್ಲಾ ಫಲಾನುಭವಿಗಳ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ 30ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳಿ. ಸೊ ಹಣ ಬಿಡುಗಡೆ ಆಗುವಂತ ಪ್ರೊಸೀಜರ್ ಏನು ಅಂತ ನಾವು ಮೊದಲು ತಿಳ್ಕೊಳ್ಳೋಣ. ಸೊ ಮೊದಲು ಕೇಂದ್ರ ಸರ್ಕಾರದ ಕಡೆಯಿಂದ ನಮ್ಮ ರಾಜ್ಯಕ್ಕೆ ಈ ಒಂದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಅಂತ ಹೇಳಿ ಸುಮಾರು ಹಣಗಳು ಒಂದು 8 ಕೋಟಿ ಅಥವಾ 8,000 ಕೋಟಿ 9,000 ಕೋಟಿ ಈ ರೀತಿಯಾಗಿ ಪ್ರತಿಯೊಂದು ಕಂತಿಗೂ ಕೂಡ ಕೇಂದ್ರ ಸರ್ಕಾರದಿಂದ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಗೆ ಈ ಒಂದು ಹಣ ವರ್ಗಾವಣೆ ಆಗುತ್ತೆ. ಸೊ ಈ ಒಂದು ಇಲಾಖೆಗೆ ವರ್ಗಾವಣೆ ಆದ ನಂತರ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯಿಂದ ನಮಗೆ ಡಿಬಿಟಿಗೆ ಹಣ ವರ್ಗಾವಣೆ ಆಗುತ್ತೆ. ಡಿಬಿಟಿ ಇಂದ ನಮಗೆ ನಮ್ಮ ರಾಜ್ಯದಲ್ಲಿರುವಂತಹ ಎಲ್ಲಾ ಜಿಲ್ಲೆಗಳ ಮಹಿಳೆಯರಿಗೆ ಒಬ್ಬೊಬ್ಬರಾಗಿ ಒಂದೊಂದು ಖಾತೆಯಾಗಿ ಈ ಒಂದು ಹಣ ಜಮೆ ಆಗುತ್ತೆ. ಸೊ ಪ್ರತಿ ತಿಂಗಳು ಈ ಒಂದು ಪ್ರೊಸೀಜರ್ ಖಚಿತ. ಈ ಒಂದು ಪ್ರೊಸೀಜರ್ ಅಲ್ಲಿ ಯಾವುದೇ ರೀತಿಯಾದಂತಹ ಚೇಂಜಸ್ ಇರೋದಿಲ್ಲ. ಸೊ ಇವಾಗ ಇಷ್ಟು ಪ್ರೊಸೀಜರ್ ಗಳು ಮುಗಿಯೋದಕ್ಕೆ ಕಾಲಾವಕಾಶ ಬೇಕು. ಹಾಗಿದ್ರೆ ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಆಗಿದ್ಯಾ 30ನೇ ಕಂತಿನ ವಿಚಾರವಾಗಿ? ಇಲ್ಲ. ಇನ್ನ ಕೂಡ ಕೇಂದ್ರ ಸರ್ಕಾರದ ಕಡೆಯಿಂದ ನಮಗೆ 30ನೇ ಕಂತಿನ ಹಣದ ವಿಚಾರವಾಗಿ ಯಾವುದೇ ರೀತಿಯಾದಂತಹ ಮಾಹಿತಿ ಇನ್ನ ಸಿಕ್ಕಿಲ್ಲ. ಯಾಕಂದ್ರೆ 29ನೇ ಕಂತಿನ ಹಣದ ವಿಚಾರವಾಗಿ ಜಮೆ ಆಗಿರೋದು 90% ಮಹಿಳೆಯರಾದ್ರೂ ಕೂಡ ಇನ್ನ ಕೆಲವು ಮಹಿಳೆಯರಿಗೆ ಇವಾಗ ಜಮೆ ಆಗ್ಬೇಕಾಗಿದೆ. ಏನ್ ಜಮೆ ಆಗ್ಬೇಕಾಗಿದೆ? 29ನೇ ಕಂತಿನ ಹಣ ಇನ್ನ ಪೂರ್ತಿಯಾಗಿ ಜಮೆ ಆಗಿಲ್ಲ. ನಮಗೆ ತುಂಬಾ ಜನ ಹೇಳ್ತಾರೆ ನಮ್ಗೆ 27 ಬಂದಿಲ್ಲ, 28 ಬಂದಿಲ್ಲ, ನೀವ್ ಏನಕ್ಕೆ 29 ಅಂತ ಸುಳ್ಳು ಹೇಳ್ತಾ ಇದ್ದೀರಾ ಅಂತ. ಇದು ಸುಳ್ಳಲ್ಲ. ಪ್ರತಿ ಮಹಿಳೆಯರಿಗೂ ನಾವು ಎಲ್ಲವನ್ನ ಚಿಕ್ಕ ಮಾಡಿ ಹೇಳೋದ್ರಿಂದ ಪ್ರತಿ ಮಹಿಳೆಯರಿಗೂ 29ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ನಿಮಗೇನಾದ್ರೂ 27, 28 ಅಥವಾ 26, 25 ಕೂಡ ಬಂದಿಲ್ಲ ಅಂತ ಅಂದ್ರೆ ನೀವು ನಿಮ್ಮ ಒಂದು ಬ್ಯಾಂಕ್ಗೆ ಹೋಗ್ಬಿಟ್ಟು ಸ್ಟೇಟಸ್ ಅನ್ನ ಚೆಕ್ ಮಾಡ್ಬೇಕಾಗುತ್ತೆ. ಅದಾದ ನಂತರ ಬೆಂಗಳೂರು ಒನ್ಗೆ ಹೋಗಿ ನಿಮ್ಮ ಒಂದು ಗೃಹಲಕ್ಷ್ಮಿಯ ಖಾತೆ ಸ್ಟೇಟಸ್ ಅನ್ನ ಚೆಕ್ ಮಾಡಿದಾಗ ನಿಮ್ಗೆ ತಿಳಿದು ಬರುತ್ತೆ ಏನಾದ್ರೂ ಸಮಸ್ಯೆ ಆಗಿದ್ಯಾ ಅಂತ ಹೇಳಿ. ಆ ಒಂದು ಸಮಸ್ಯೆ ಏನಾಗಿದೆ ಅನ್ನೋದನ್ನ ನೋಡಿ ಆ ಸಮಸ್ಯೆಗೆ ಪರಿಹಾರವನ್ನ ಹುಡುಕ್ಬೇಕಾಗುತ್ತೆ ನೀವು. ಅವಾಗಷ್ಟೇ ನಿಮ್ಗೆ ಗೃಹಲಕ್ಷ್ಮಿಯ ಹಣ ಜಮೆ ಆಗುತ್ತೆ. ನಮಗೆ ಬಂದೇ ಇಲ್ಲ, ಸರ್ಕಾರ ಇನ್ನ ಬಿಡುಗಡೆ ಆಗಿಲ್ಲ ಅಂತ ಎಲ್ಲ ಅನ್ಕೊಂಡ್ಬಿಡಿ. ಯಾಕಂದ್ರೆ ಇಲ್ಲಿಯವರೆಗೂ 29ನೇ ಕಂತಿನ ಹಣದವರೆಗೂ ನಿಮಗೆ ಜಮೆ ಆಗ್ತಾ ಇದೆ. 29ನೇ ಕಂತೇನಾದ್ರೂ ಜಮೆ ಆಗಿಲ್ಲ ಅಂತಂದ್ರೆ ಇನ್ ಸ್ವಲ್ಪ ದಿನಗಳ ಕಾಲ ನಿಮ್ಗೆ ಹಣ ಜಮೆ ಆಗುತ್ತೆ. ಆದ್ರೆ ತುಂಬಾ ಕಂತುಗಳೇ ನಿಮ್ಗಿನ ಜಮೆ ಆಗಿಲ್ಲ ಅಂದ್ರೆ ನೀವು ಈ ಒಂದು ಪರಿಹಾರವನ್ನ ಹುಡುಕ್ಬೇಕಾಗುತ್ತೆ. ಇದ್ರ ಜೊತೆಗೆ 30ನೇ ಕಂತಿನ ಹಣ ಆಗಿದ್ರೆ ಯಾವಾಗ? ಇನ್ನ ಒಂದು ವಾರ ಇಲ್ಲ 10 ದಿನಗಳ ಅಂತರದಲ್ಲಿ ನಮಗೆ ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಆಗುತ್ತೆ. ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಆದ ನಂತರ ನಮ್ಗೆ ಎಲ್ಲವೂ ಕೂಡ ಸುಲಭವಾಗುತ್ತೆ. ಸೊ ಹಾಗಿದ್ರೆ ಕೇಂದ್ರ ಸರ್ಕಾರದಿಂದ ಯಾವಾಗ ಹಣ ಬಿಡುಗಡೆ ಆಗುತ್ತೆ ಅನ್ನೋದನ್ನ ನಾವು ಕಾದು ನೋಡೋಣ. ಮತ್ತು 30ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನುವಂತ ಕ್ಯೂರಿಯಾಸಿಟಿಗೆ
ಪ್ರತಿದಿನ ನಮ್ಮ ಗೃಹಲಕ್ಷ್ಮಿ ಲೈವ್ ಅಪ್ಡೇಟ್ಸ್ ನ ವೀಕ್ಷಣೆ ಮಾಡಿ ಮತ್ತು ಇಲ್ಲಿಯವರೆಗೆ ನಿಮ್ಗೆ ಎಷ್ಟು ಕಂತಿನ ಹಣ ಬಿಡುಗಡೆ ಆಗಿದೆ ಅಥವಾ ನಿಮ್ಮ ಸ್ನೇಹಿತರಿಗೆ ಅಥವಾ ಫ್ಯಾಮಿಲಿಗೆ ಯಾರಿಗಾದ್ರೂ ಹಣ ಬರ್ತಾ ಇಲ್ಲ ಅಂತಂದ್ರೆ ಅವ್ರಿಗೆ ಈ ಒಂದು ರೀಲ್ ನ ಶೇರ್ ಮಾಡಿ, ಅವಾಗ ಅವ್ರಿಗೂ ಕೂಡ ಅರ್ಥ ಆಗುತ್ತೆ ಅವ್ರು ಏನ್ ಮಾಡ್ಬೇಕು ಅಂತ ಹೇಳಿ. ಮತ್ತೆ ನಿಮ್ಗೆ ಇಲ್ಲಿಯವರೆಗೂ ಯಾವ ಕಂತಿನ ಹಣ ಬಿಡುಗಡೆ ಆಗಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಮತ್ತು ಇದೇ ರೀತಿಯಾದಂತ ಪ್ರತಿದಿನದ ಗೃಹಲಕ್ಷ್ಮಿ ಲೈವ್ ಅಪ್ಡೇಟ್ಸ್ಗಾಗಿ ಸಾರ್ವಭೌಮ ಟಿವಿಯನ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಮೇಘನಾ.